ಶ್ರೀರಾಮ್. ಕಳೆದ 3 ತಿಂಗಳಿಂದ ನಿಮಗೆ ನಾನೊಂದು ಎಣ್ಣೆಯನ್ನು 10 ml ಉಚಿತವಾಗಿ ಕೊಟ್ಟಿದ್ದೇನೆ. ಅಂದರೆ ಇವಾಗ ನಾನು ಎಣ್ಣೆಯನ್ನು ನಿನ್ನೆ ಬಿಡುಗಡೆ ಮಾಡಿದ್ದೇನೆ. ಎಣ್ಣೆಯ ಹೆಸರು ಶ್ರೀಮ್ ನೀಲಕೇಶ ನಾಟಿ ತೈಲಂ. ಎಣ್ಣೆಯ ಹೆಸರು 83 ಜನ ನಾನು ಹೇಳಿದ್ದೆ ಅವರಿಗೆ ಉಚಿತವಾಗಿ ಕೊಡ್ತೇನೆ ಅಂತ. ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿ ನಾವು ವಿಡಿಯೋದಲ್ಲಿ ಫೇಸ್ಬುಕ್ನಲ್ಲಿ ಹಾಕಿದ ತಕ್ಷಣ ಅಂಗಳದಲ್ಲಿ ಅರ್ಧ ಗಂಟೆಗೆ ಜನ ರೆಡಿ, ನೀವು ಉಚಿತವಾಗಿ ಕೊಡ್ತೀರಲ್ವ ಎಣ್ಣೆ, ಅದು ಕೊಡಿ ನಮಗೆ ಅಂತ. 83 ಜನರಿಗೆ ಈ ಒಂದು ಎಣ್ಣೆಯನ್ನು ನಾನು ಕೊಟ್ಟಿದ್ದೇನೆ. ಈ ಎಣ್ಣೆಯನ್ನು ನೀವು ನೋಡ್ಬೋದು, ಶ್ರೀಮ್ ನೀಲಕೇಶ ನಾಟಿ ಎಣ್ಣೆ. ಇದು ಭಾರಿ ವಿಶೇಷವಾದ ಎಣ್ಣೆ. 3 ತಿಂಗಳು ಈ ಎಣ್ಣೆಯನ್ನು ನೀವು ಬಳಸಬೇಕಾಗ್ತದೆ. ರಾತ್ರಿ ಮಲಗುವಾಗ ಅಂಗೈಗೆ ಹಾಕಿ ನಿಮ್ಮ ತಲೆಗೆ ಮಸಾಜ್ ಮಾಡಬೇಕಾಗ್ತದೆ. ಮಸಾಜ್ ಮಾಡಿದ ನಂತರ ಬೆಳಿಗ್ಗೆ ಎದ್ದು ನೀವು ಸ್ನಾನಾದಿಗಳನ್ನು ಮಾಡಿದಾಗ ಕ್ರಮೇಣ ನಿಮ್ಮ ಕೂದಲಿನ ಗ್ರಂಥಿಗಳು ಏನು ಬ್ಲಾಕ್ ಆಗಿದೆ ಅದು ರಿಲೀಸ್ ಆಗಲಿಕ್ಕೆ ಶುರುವಾಗ್ತದೆ, ಬಿಡುಗಡೆ ಆಗಲಿಕ್ಕೆ ಶುರುವಾಗ್ತದೆ. ಜಬರ್ದಸ್ತ್ ಪರಿಹಾರ ಇದರಲ್ಲಿ ಸಿಗ್ತದೆ ನಿಮಗೆ. ದಟ್ಟವಾದ ಕೂದಲು ನಿಮಗೆ ಬೆಳೀತದೆ, ಡೌಟ್ ಪಡುವುದು ಬೇಡ. ಎಷ್ಟೋ ಜನ ಈ ಹೇರ್ ಡ್ರೈ ಅಂತ ಕಪ್ಪು ಮಾಡಲಿಕ್ಕೆ ಹೋಗಿ ಕೂದಲು ಉದುರಲಿಕ್ಕೆ ಶುರುವಾಗಿದೆ. ಆದರೆ ಕೂದಲು ಬರ್ತದೆ, ಹಣ್ಣಾದ ಕೂದಲು ಹಣ್ಣಾಗೇ ಬರ್ತದೆ, ಕಪ್ಪಾಗುವುದಿಲ್ಲ. ಇದು ಮಾತ್ರ. ಯಾಕೆ ನಾವು ಸುಳ್ಳು ಪ್ರಚಾರ ಮಾಡಬಾರ್ದು, ಯಾಕೆಂತ ಹೇಳಿದ್ದು ನಾಟಿ ಎಣ್ಣೆ. ಹಾಗೆಯೇ ನಾವೀಗ ಒಳ್ಳೆಯದು ಎಣ್ಣೆ ಬೇಕಾದರೆ ನಾವಾಗಿ ಎಲ್ಲೂ ತಂದು ನಾವು ಗಾಣಕ್ಕೆ ಕೊಟ್ಟರೆ ಅಲ್ಲಿ ಕೊಡುವುದು 250 ml ಎಣ್ಣೆ ಮಾತ್ರ 1 kgಯಲ್ಲಿ. 1 kg ತೆಂಗಿನ ಕೊಬ್ಬರಿಯನ್ನು ನಾವು ಕೊಟ್ಟಾಗ ಅಲ್ಲಿ ಸಿಗುವುದು ನಮಗೆ ಕೇವಲ ಅರ್ಧ ಲೀಟರು ಮಾತ್ರ. ಹಾಗಾದರೆ ನಿಮ್ಮ ಅಂಗಡಿಯಲ್ಲಿ ಬರುವಂಥ ಎಣ್ಣೆ ಯಾವ ಎಣ್ಣೆ ಆಗಿರ್ತದೆ ನೀವು ನೋಡಿದ್ದೀರಾ? 1 ಲೀಟರ್ಗೆ 200 ರೂಪಾಯಲ್ಲಿ ತೆಂಗಿನ ಎಣ್ಣೆ ಸಿಗ್ತದೆ, 300 ರೂಪಾಯಲ್ಲಿ ಎಳ್ಳೆಣ್ಣೆ ಸಿಗ್ತದೆ. ಹಾಗಾದರೆ ಇದು ಎಷ್ಟು ಕಲಬೆರಕೆ, ನಿಮ್ಮ ಶರೀರಕ್ಕೆ ಇದು ಎಷ್ಟು ತೊಂದರೆಯನ್ನು ಕೊಡ್ತದೆ ಅಂತ ನಿಮಗೆ ಏನಾದರೂ ಗೊತ್ತುಂಟಾ? ನಮ್ಮ ಶರೀರಕ್ಕೆ ನಾವೇ ಕಮ್ಮಿಯಾದ ರೇಟ್ನ ಎಣ್ಣೆಯನ್ನು ತಗೊಂಡು ನಮ್ಮ ಶರೀರವನ್ನು ನಾವು ಹಾಳು ಮಾಡ್ತಿದ್ದೇವೆ, ದುರ್ಬಲ ಮಾಡ್ತಿದ್ದೇವೆ. ನಮ್ಮ ಕೂದಲು ನೋಡಿ, ನಮ್ಮ ಅಜ್ಜಿಗೆ ದಟ್ಟವಾಗಿ ಕೂದಲು ಬರ್ತಿತ್ತು. ಅವರು ಪ್ಯೂರಾದ ಗಾಣದ ಎಣ್ಣೆಯನ್ನು ಹಾಕ್ತಿದ್ದರು. ಎಳ್ಳೆಣ್ಣೆ ಇರ್ಬೋದು, ತೆಂಗಿನ ಎಣ್ಣೆ ಇರ್ಬೋದು, ಪ್ಯೂರಾಗಿ ಹಾಕ್ತಿದ್ದರು. ಈಗಿನವರಿಗೆ ಬೋಳು ತಲೆ ಬರಲಿಕ್ಕೆ, ಮಧ್ಯೆ ಕೂದಲು ಉದುರಲಿಕ್ಕೆ ಮೂಲ ಕಾರಣ ನೀವು ತಿನ್ನುವಂಥ ಎಣ್ಣೆ ಇದೆ ನೋಡಿ, ಅದು ಕಲಬೆರಕೆ ಆಗಿದೆ. ಅದಕ್ಕೋಸ್ಕರ ಈ ಎಣ್ಣೆಯಲ್ಲಿ ಪ್ಯೂರಾಗಿ ನಾವು ಮಾಡಿದಂಥ ಎಣ್ಣೆ. ಇದರಲ್ಲಿ ಯಾವ ಬಗೆಯನ್ನು ಹಾಕಿದ್ದೇನೆ ಅಂತ ಅದರಲ್ಲಿ ಡೀಟೇಲ್ ಆಗಿ ನಾನು ಕೂಡ ಬರೆದಿದ್ದೇನೆ. ಅದಕ್ಕೋಸ್ಕರ ಕೆಲವರಿಗೆ ಏನಾಗಿದೆ ನೋಡಿ, ಕಮ್ಮಿಗೆ ಎಣ್ಣೆ ಸಿಗಬೇಕು. ಕಮ್ಮಿಗೆ ಅಂತ ಹೇಳಿದರೆ ಭಾರಿ ಕಮ್ಮಿಗೆ. ನಿಮ್ಮ ದೀಪಕ್ಕೆ ಕೂಡ ಕೆಲವರು ಹಾಕುವ ಎಣ್ಣೆ ಉಂಟಲ್ಲ, ಕಲಬೆರಕೆ ಎಣ್ಣೆಯನ್ನು ಹಾಕ್ತಾರೆ. ನಮಗೆ ತಿನ್ನಲಿಕ್ಕೆ ಒಳ್ಳೆ ಎಣ್ಣೆ ಬೇಕು, ತೆಂಗಿನ ಎಣ್ಣೆ ಬೇಕು, ಆದರೆ ದೀಪಕ್ಕೆ ಕಲಬೆರಕೆ ಎಣ್ಣೆಯನ್ನು ಹಾಕ್ತಾರೆ. ನಿಜವಾಗಿಯೂ ದೀಪಕ್ಕೆ ಕಲಬೆರಕೆ ಎಣ್ಣೆಯನ್ನು ಹಾಕಬಾರ್ದು. ಅದೇ ಥರ ನಿಮ್ಮ ತಲೆಗೆ ಇಂಥ ಒಂದು ಎಣ್ಣೆಯನ್ನು ಹಾಕಿದಾಗ ದಟ್ಟವಾಗಿ ಕೂದಲು ಬರ್ತದೆ. ಭಯಪಡುವಂಥ ಅಗತ್ಯತೆ ಇಲ್ಲ. 3 ತಿಂಗಳು ಈ ಎಣ್ಣೆಯನ್ನು ಉಪಯೋಗಿಸಿ ನೋಡಿ, ದಟ್ಟವಾಗಿ ಕೂದಲು ಬರ್ತದೆ. ಮತ್ತು ಇದಕ್ಕೆ ಅಮಿತಾಬ್ ಬಚ್ಚನ್ ಅವರ ಅಡ್ವರ್ಟೈಸ್ಮೆಂಟ್ ಇಲ್ಲ. ನಾನು ತಯಾರು ಮಾಡಿದವನೇ ನಿಮಗೆ ಏನು ಅಂತ ಹೇಳಿದ್ದೇನೆ. ನೀವು ಬೇರೆಲ್ಲ ಎಣ್ಣೆಗೆ ಅಮಿತಾಬ್ ಬಚ್ಚನ್ ಅವರು ನಮಗೆ ಚಡ್ಡಿ ಹಾಕಲಿಕ್ಕೂ ಅಮಿತಾಬ್ ಬಚ್ಚನ್ ಹೇಳಿದರೆ ನೀವು ಹಾಕ್ತೀರಿ, ತಲೆಗೆ ಎಣ್ಣೆ ಹಾಕಲಿಕ್ಕೂ ಅವರೇ ಹೇಳಿದಾಗ ನೀವು ಎಣ್ಣೆ ಹಾಕ್ತೀರಿ. ಅವರು ನಿಜವಾಗಿಯೂ ಬಳಸುವಂಥ ಎಣ್ಣೆ ಕೇರಳದಿಂದ ಪ್ಯೂರ್ ಎಳ್ಳೆಣ್ಣೆ, ಪ್ಯೂರ್ ತೆಂಗಿನ ಎಣ್ಣೆ ಕೇರಳದಿಂದ ಅವರ ಮನೆಗೆ ಸಪ್ಲೈ ಆಗ್ತಾ ಉಂಟು. ಕಚ್ಚಡ ಎಣ್ಣೆಗಳನ್ನು ಅಮಿತಾಬ್ ಬಚ್ಚನ್ ಅವರು ಹಾಕುವುದಿಲ್ಲ. ಅದೇ ಕಾರಣ ನೀವು ಕೂಡ ಇಂಥ ಒಳ್ಳೆಯ ಎಣ್ಣೆಯನ್ನು ತಲೆಗೆ ಬಳಸಿ ನಿಮ್ಮ ಕೂದಲು ಉದುರುವಂಥ ಚಿಂತೆಯನ್ನು ಬಿಡಿ. ಜೈ ಶ್ರೀರಾಮ್.